ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಎಸ್ ಷಡಕ್ಷರಿರವರ ಪುಸ್ತಕದಿಂದ ಆಯ್ದಂತಹ ಒಂದು ಸತ್ಯಕಥೆಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇಂಗ್ಲೆಂಡ್ನಲ್ಲಿ ಒಬ್ಬರು ಫೇಮಸ್ ಡಾಕ್ಟರ್ ಇರ್ತಾರೆ. ಒಂದು ದಿನ ಮಧ್ಯರಾತ್ರಿ ಒಬ್ಬ ಬಡ ಮಹಿಳೆ ಬಂದು ಮನೆ ಬಾಗಿಲನ್ನು ಕುಟ್ತಾರೆ. ನನ್ನ ಮಗನಿಗೆ ತುಂಬ ಹುಷಾರಿಲ್ಲ, ಬಂದು ತಾವು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ಕೇಳ್ಕೊತಾಳೆ. ಆ ಡಾಕ್ಟ್ರಿಗೆ ಆಕೆಯ ಪರಿಸ್ಥಿತಿಯನ್ನು ನೋಡಿ ಫೀಸ್ ಬರೋದಿಲ್ಲ ಅಂತ ಹೇಳಿ ಭಾವನೆ ಬಂದು, ಇಲ್ಲಮ್ಮ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಬಂದು ಅಂತ ಹೇಳ್ತಾರೆ. ಆದರೆ ಅವಳು ಪರಿಪರಿಯಾಗಿ ಬೇಡ್ಕೊತಾಳೆ. ಆಗ ಡಾಕ್ಟರ್ ಹೇಳ್ತಾರೆ, ನಿನ್ನ ಮಗ ಏನು ಬೆಳೆದು ದೊಡ್ಡ ಮನುಷ್ಯ ಆಗಬೇಕಿತ್ತ, ಅವನೊಬ್ಬ ಕೂಲಿ ಕಾರ್ಮಿಕ ಆಗಿರ್ತಿದ್ದ, ಆಗೋದಿಲ್ಲ ಹೋಗು ಅಂತ ಹೇಳ್ತಾರೆ. ಆಗ ಆಕೆಗೆ ಬೇಸರನೂ ಆಗುತ್ತೆ, ಕೋಪನೂ ಬರುತ್ತೆ. ನನ್ನ ಮಗ ಯಾಕೆ ದೇಶದ ಪ್ರಧಾನಿ ಆಗಬಾರ್ದು ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾಳೆ. ಡಾಕ್ಟ್ರಿಗೆ ಮನಸ್ಸು ಬದಲಾಗುತ್ತೆ. ಆಕೆಯ ಜೊತೆ ಹೋಗಿ ಗುಡಿಸಲಿನಲ್ಲಿ ಆ ಹುಡುಗನಿಗೆ ಟ್ರೀಟ್ಮೆಂಟ್ ಕೊಟ್ಟು ಬರ್ತಾರೆ. ಕೆಲ ದಿನಗಳ ನಂತರ ಆ ಹುಡುಗ ಬಂದು ಡಾಕ್ಟ್ರಿಗೆ ಥ್ಯಾಂಕ್ಸ್ ಹೇಳಿ, ತಮ್ಮ ಟ್ರೀಟ್ಮೆಂಟಿಂದ ನಾನು ಬದುಕುಳಿದೆ, ಹುಷಾರಾಗಿದ್ದೀನಿ ಅಂತ ಹೇಳ್ತಾನೆ. ಆಗ ಆ ಡಾಕ್ಟರ್ ಹೇಳ್ತಾರೆ, ನಿಮ್ಮ ತಾಯಿಯ ಕನಸಿನಂತೆ ನೀನು ದೇಶದ ಪ್ರಧಾನಮಂತ್ರಿ ಆಗು ಅಂತ ಹೇಳಿ. 1916ರಲ್ಲಿ ಇಂಗ್ಲೆಂಡ್ನ ಪ್ರಧಾನಮಂತ್ರಿಯಾಗಿ ಡೇವಿಡ್ ಲಾಯ್ಡ್ ಜಾರ್ಜ್ ಆಯ್ಕೆಯಾಗಿ 6 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸ್ತಾರೆ. ಈ ಕಥೆಯ ಸಂದೇಶ ಇಷ್ಟೇ, ನಾವು ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂತ ಹೇಳಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಜಿ ಆಗ್ಬೋದು, ನರೇಂದ್ರ ಮೋದಿಯವರಾಗ್ಬೋದು, ಅವರು ಸಹ ಬಡ ಕುಟುಂಬದಿಂದ ಬಂದಂಥವ್ರೆ. ಹಾಗಾಗಿ ಯಾರು ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.